ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವ ಏನವ ಅದು ನೀವೇನೋ ರವಿಶಂಕರ್ ಅವ್ರ ಪ್ರಾಜೆಕ್ಟು ಅಂತ ಮಾತಾಡ್ತಿದ್ರಿ. ನನಗೆ ಯಾಕೋ ಇದೆಲ್ಲ ಬೇಡ ಅಂತ ಅನ್ನಿಸ್ತಿದೆ ಮಾವ. ಇವಳ್ಯಾಕೆ ನಮ್ಮ ಮಧ್ಯೆ ಕಡ್ಡಿ ಅಲ್ಲಾಡ್ಸಕ್ ಬಂದ್ಲು? ಅವ ಭಾವನವ ಇಲ್ಲೇನೋ ಬ್ಯಾರೆ ವಿಷಯ ಮಾತಾಡ್ತಾ ಇವಿ ಕಣವ. ಇದಕ್ಕೆಲ್ಲ ನೀವು ತಲೆ ಹಾಕ್ಬಾರ್ದು ಕಣವ. ನೀವು ಒಳಿಕ್ ಹೋಗಿ ಹೋಗಿ. ಅಲ್ಲ ನಾವೇನೋ ಮಾತಾಡ್ಕೋತಿದ್ವಿ, ಇವ್ರಿಗೇನು ಪ್ರಾಬ್ಲಮ್ಮು ನೋಡಿ ಸರ್, ಮತ್ತೆ ಮಾತಾಡ್ತಾರೆ. ಅದೆಲ್ಲ ಬಿಡ್ರಿ, ನೀವು ಯಾಕ್ರಿ ತಲೆ ಕೆಡ್ಸ್ಕೋತೀರಿ ಅದಕ್ಕೆ? ಹಂಗಲ್ಲ ಸರ್, ನಾನು ಹೆಂಡತಿ ಸೋಪಣ್ಣಿಕೋನು ಹಿಂಗೇನೆ. ನಾವೇನಾದ್ರು ಕೆಲಸ ಮಾಡಕ್ಕೆ ಹೋಗ್ತೀವಿ ಅಂದರೆ ಮಾಡೋಕ್ಕೆ ಬಿಡಲ್ಲ. ಅಪ್ಪಾಜಿ ಏನಪ್ಪಾಜಿ ಇದು? ಭಾವನಾ ಮೇಡಮ್ ಅವ್ರ ಬಗ್ಗೆ ಹೆಂಗ ಮಾತಾಡ್ತಾವ್ರೆ? ಅಲ್ಲ ನಾನು ಆ ಥರ ಏನಂದೆ ಅಂತ ನೀವು ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ರೇ, ನಾನು ಸುಮ್ಮನೆ ಹಂಗೆಲ್ಲ ಕೋಪ ಮಾಡ್ಕೊಳ್ಳೋದಿಲ್ಲ ರೀ. ನಮ್ಮ ಭಾವನಾ ಮೇಡಮ್ ಅವ್ರ ಬಗ್ಗೆ ನೀವ್ ಯಾಕೆ ಹಂಗೆ ಮಾತಾಡ್ಬೇಕು? ಅಲ್ಲ, ನಮ್ಗಳ ಮುಂದೆನೇ ಹಿಂಗೆಲ್ಲ ಮಾತಾಡ್ತಿದ್ರ ಅಂದಮೇಲೆ ನಾವೆಲ್ಲ ಇಲ್ದೇ ಇರ್ಬೇಕಾರೆ ಹೆಂಗೆಲ್ಲ ಮಾತಾಡ್ತೀರ ನೀವು? ಮೊದಲು ಮಾತಾಡ್ದಂಗೆ ಅಂತ ಕಲೀರಿ ರೀ. ಲೈ ಸಿದೋ, ನೀವು ಸುಮ್ಕಿರ್ಲ ಸರ್, ನೀವು ಸುಮ್ಕಿರಿ. ಅಲ್ಲ ನಾನು ಆ ಥರ ಏನು ಹೇಳಿದೆ ಅಂತ. ನಾವೇನೋ ಮಾತಾಡ್ಕೋತಿದ್ರೆ ಇವ್ರು ಯಾಕೆ ಇಂಟರ್ಫಿಯರ್ ಆಗ್ತಾರೆ ಅಂತ ಕೇಳಿದೆ. ಅತ್ತಪ್ಪ, ನೀವಿಬ್ರು ಇವಾಗ ಸುಮ್ಮನೆ ಇರ್ತೀರಾ? ವಾ ಭಾವನಾ, ನೀನು ಒಳಿಕ್ ನಡೆಯವಾ. ಲೈ ಸಿದ್ದೇಗೌಡ, ನಡ್ಲ ಒಳಿಕ್ ನೀನೇನು? ಅಪ್ಪಾಜಿ ಅದು ಹಂಗಲ್ಲ. ಲೈ, ನನ್ನ ಮಾತು ಬೆಲೆ ಕೊಡ್ತೀಯಾ ಇಲ್ವಾ ನೀನು? ನಡ್ಲ ಒಳಿಕೆ. ಹೋಯ್ತೀನಪ್ಪಾಜಿ, ಆದ್ರೆ ಇವ್ರು ನೀವು ಅನ್ಕೊಂಡಷ್ಟು ಒಳ್ಳೆಯವರಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.